ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ತಾರಾ ಮಂಜುನ ಹತ್ರ ತನ್ನ ಪ್ರೀತಿನ ಹೇಳ್ಕೊತಿರ್ತಾಳೆ. ಆಗ ಸಾರಿ ತಾರಾ, ಫಸ್ಟ್ ಟೈಮ್ ನಾನು ಒಬ್ರನ್ನ ಡಿಸಪಾಯಿಂಟ್ ಮಾಡ್ತಾ ಇದ್ದೀನಿ. ಕಾಯೋರು ನೀವು, ಬೇಡವರು ನಾವು. ನಮ್ಮ ಹತ್ರ ನೀವು ಪ್ರೀತಿನ ಬೇಡೋದು ಚೆನ್ನಾಗಿರೋದಿಲ್ಲ. ನಮ್ಮಿಬ್ಬರದು ಒಂದೇ ವಯಸ್ಸು. ಸರ್ ಮೇಡಮ್ ಅಂತ ಕರೆಯೋ ಕಾಲ ಅಲ್ಲ ಇದು. ನೀವು ತಾರಾ ಅಂತ ಕರೀರಿ ಅಂತ ಅವತ್ತು ಹೇಳಿದ್ರಿ. ನಾನು ಅದೇ ರೀತಿ ಕರೆದೆ. ಅದೇ ದೊಡ್ಡ ವಿಷಯ ನನ್ನ ಪಾಲ್ಗೆ. ಅದನ್ನ ಮೀರಿದ ಸಲಿಗೆ ಒಳ್ಳೇದಲ್ಲ ತಾರಾ. ಬಹುಶಃ ನೀವು ನನ್ನ ಬಾಸ್ ಮಗಳು ಅಥವಾ ಬಾಸ್ ಅಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಪ್ರೀತಿನ ಒಪ್ಕೋತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಮಂಜ ಹೇಳ್ತಾನೆ. ಆಗ ಯಾಕೆ ಆ ಯೋಚನೆ ಮಂಜು? ಹೆಣ್ಣು ತಂದೆ ಮನೆ ಬಿಟ್ಟು ತಾನೇ ಗಂಡಿನ ಮನೆಗೆ ಬರೋದು. ನಾನು ಓನರ್ ಆಗಿ ಬರಲ್ಲ, ನೀನು ಹೆಂಡತಿಯಾಗಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ತಾರಾ ಹೇಳ್ತಾಳೆ. ಕಣ್ಣುಗಳಲ್ಲೂ ಬಾಯಿ ಇರುತ್ತೆ ತಾರಾ, ಜನ ಮೆಚ್ಚೋದಿಲ್ಲ ಇದನ್ನ ಅಂತ ಹೇಳಿ ಮಂಜ ಹೇಳಿದಾಗ, ನನಗೆ ನೀನಿಷ್ಟ, ನಿನಗೆ ನಾನಿಷ್ಟ ಆದರೆ ಅಷ್ಟೇ ಸಾಕು. ಜನಗಳ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಂತ ತಾರಾ ಕೇಳ್ತಾಳೆ. ಯೋಚನೆ ಮಾಡಬೇಕು ತಾರಾ, ನಿಮ್ಮ ಸ್ಟೇಟಸ್ ಬೇರೆ, ನಮ್ಮನೆ ಪರಿಸ್ಥಿತಿ ಬೇರೆ. ನಾಳೆ ದಿವಸ ನಮ್ಮ ಮನೇಲಿ ಒಂದು ಸಣ್ಣ ಫಂಕ್ಷನ್ ನಡೆದ್ರು ಕೂಡ ನಿಮ್ಮ ಮನೆಯವ್ರನ್ನ ನಮ್ಮನೆ ಫಂಕ್ಷನ್ ಕರೆಯೋದಕ್ಕೆ ನಿಮಗೆ ತುಂಬಾ ಮುಜುಗರ ಆಗುತ್ತೆ. ಪ್ರೀತಿಯಲ್ಲಿ ಮುಜುಗರ ಇರಬೇಕೆ ಹೊರತು ಪ್ರೀತಿನೇ ಮುಜುಗರ ಆಗಬಾರ್ದು ಅಂತ ಹೇಳಿ ಮಂಜ ಹೇಳ್ತಾನೆ. ಆಗ ಮಂಜು ಪ್ಲೀಸ್ ಅಂತ ಹೇಳಿ ತಾರಾ ಹೇಳಿದಾಗ, ಈ ತರ ಬೇಡ್ಕೊಳ್ಳೋ ವಿಷಯ ಅಲ್ಲ ಇದು, ಪ್ಲೀಸ್ ಅಂತ ಬೇಡ್ಕೋಬೇಡ ತಾರಾ, ಮನ್ಸಿಗೆ ತುಂಬಾನೇ ನೋವಾಗುತ್ತೆ. ಫ್ರೆಂಡ್ಸ್ ಆಗಿದ್ದೀವಿ, ಫ್ರೆಂಡ್ಸ್ ಆಗಿ ಇದ್ಬಿಡೋಣ ತಾರಾ. ಒಬ್ಬ ಅಪ್ರಯೋಜಕನ ಪ್ರೀತಿಸ್ಬಿಟ್ಟೆ ಅಂತ ಮುಂದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಿಮ್ಗೆ ಅನಿಸ್ಬಾರ್ದು. ನಾಳೆಯಿಂದ ನೀನು ಕೆಲ್ಸಕ್ಕೆ ಬರಬೇಡ ಅಂತಂದ್ರೆ ಮೂಟೆ ಹೊರಕೋ ಜಲ್ಲಿ ಹೊರಕೋ ಸಿದ್ಧನಾಗಿರ್ಬೇಕು. ನಾನು ನನ್ನಂತವನ ಜೊತೆ ನಿನ್ನ ಲೈಫ್ನ ಶೇರ್ ಮಾಡ್ಕೋತೀನಿ ಅನ್ನೋ ನಿನ್ನ ಬಂಡತನಕ್ಕೆ ಪ್ರೀತಿ ಅನ್ನೋ ಹೆಸರನ್ನ ಕೊಡಬೇಡ. ಇಂಥ ಪ್ರೀತಿಗೆ ಆಯಸ್ಸು ತುಂಬಾನೇ ಕಡಿಮೆ. ಐ ಆಮ್ ರಿಯಲಿ ಸಾರಿ ತಾರಾ ಅಂತ ಹೇಳಿ ಮಂಜ ಹೇಳ್ತಾನೆ. ಇಲ್ಲ ಮಂಜು, ನಾನು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿದ್ದೀನಿ, ಅಪ್ಪನ ಜೊತೆ ನೀವು ಮಾತಾಡಿ ನೋಡಿ ಅಂತ ಹೇಳಿ ತಾರಾ ಹೇಳ್ತಿರೋವಾಗ ಮನೆಯಿಂದ ತಾರಾಗ್ ಫೋನ್ ಬರುತ್ತೆ. ಆಗ ಮನೆಯಿಂದ ತುಂಬಾನೇ ಕಾಲ್ಸ್ ಬರ್ತಾ ಇವೆ. ಅವರು ಗಾಬರಿ ಆಗಿರ್ತಾರೆ. ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕೆ ನಿಮ್ಮ ಮನೇಲಿ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಾರೆ. ಇನ್ನು ನಿಮ್ಮ ಬದುಕನ್ನ ನನ್ನಂತ ಬಡವನ ಜೊತೆ ಸೇರ್ಪಡೆ ಆಗೋದಕ್ಕೆ ಬಿಡ್ತಾರ ತಾರಾ? ಆಗೋದಿಲ್ಲ, ಸಾರಿ ತಾರಾ ಅಂತ ಹೇಳಿ ಮಂಜ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಸೂರ್ಯ ಶಿವಾರೆಡ್ಡಿ ಮತ್ತೆ ಅವನ ಕಡೆಯವ್ರಿಗೆ ಚೆನ್ನಾಗಿ ಹೊಡೆದು, ಇದೇ ಲಾಸ್ಟು, ಇನ್ನೊಂದಪ್ಪ ನೀನು ಇವ್ರಿಗೆ ಏನಾದರೂ ತೊಂದರೆ ಕೊಡೋದು, ಈ ಮನೆಗೆ ಬರೋದೇನಾದರೂ ನನಗೆ ಗೊತ್ತಾಗಬೇಕು. ನೀನು ಹುಟ್ಟಿದ್ವರಲ್ಲೇ ನಿನಗೆ ಚಟ ಕಟ್ಟಿಸ್ಬಿಡ್ತೀನಿ, ಹೋಯ್ತಾ ಇರು ಇಲ್ಲಿಂದ ಅಂತ ಹೇಳಿ ಸೂರ್ಯ ಹೇಳಿ ಓಡಿಸ್ತಾನೆ. ನಂತರ ಸರ್ ನಿಮ್ಗೇನು ಸಮಸ್ಯೆ ಇಲ್ವಲ್ಲ, ಬನ್ನಿ ಸರ್ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಸೂರ್ಯ ತಾರಾ ಸಾಕ್ತಂದೆ ಹೇಳಿದಾಗ, ಏನು ಬೇಡಪ್ಪ, ಸ್ವಲ್ಪ ಏಟಾಗಿದೆ ಅಷ್ಟೇ, ಫಸ್ಟ್ ಏಡ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ತಾರಾ ಸಾಕ್ತಂದೆ ಹೇಳ್ತಾರೆ. ಇದೆಲ್ಲ ನನಗೆ ಮೊದಲೇ ಹೇಳೋದಲ್ವಾ ಸರ್, ಮೊದಲೇ ಸರಿಯಾಗಿ ಕೊಟ್ಟಾಕ್ಬಿಡ್ತಾ ಇದ್ದೆ ಅವ್ರಿಗೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ಮಂಜು ಹೇಳ್ದನಪ್ಪ ಸೂರ್ಯ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಸುಮ್ಮನಾಗೋದೆ ಅಂತ ಹೇಳಿ ತಾರಾ ಸಾಕ್ತಂದೆ ಹೇಳ್ತಾರೆ. ಅಯ್ಯೋ ಅದೆಲ್ಲ ತೊಂದರೆ ಅಲ್ಲ ಸರ್, ಅರ್ಧ ಗಂಟೆ ಜಿಮ್ ಮಾಡ್ದಂಗೆ ಇರುತ್ತೆ ಅಷ್ಟೇನೆ, ರಾತ್ರಿ ಮನೆಗೆ ಹೋಗೋವಾಗ ಒಂದು 90 ಬಿಟ್ಕೊಂಡ್ರೆ ಆಯ್ತು. ಅಯ್ಯೋ ಸಾರಿ ಸರ್, ಅದಲ್ಲ ಸರ್, ಅದು ಡಾಕ್ಯುಮೆಂಟ್ ಕೇಳಿದ್ರಲ್ಲ ಅದೆಲ್ಲ ತೊಗೊಂಡು ಬಂದಿದ್ದೀನಿ ಸರ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸರಿ ಅಲ್ಲಿಡಪ್ಪ ಅಂತ ಹೇಳಿ ತಾಯಬ್ಬಾಯಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿ ತಾರಾ ಸಾಕ್ತಂದೆ ಹೇಳಿದಾಗ, ಅಯ್ಯಯ್ಯೋ ಅದೆಲ್ಲ ಏನು ಬ್ಯಾಡ್ರಿ ಸರ್, ಮೊದಲು ನೀವು ಸುಧಾರಿಸ್ಕೊಳ್ಳಿ, ನಾನು ಇನ್ನೊಂದ್ಸರಿ ಬಂದು ನಿಮ್ಮನ್ನು ನೋಡ್ತೀನಿ. ನೋಡಿ ಸರ್, ಏನಾದರೂ ಇದ್ರೆ ನಮ್ಮ ಮಂಜನ್ಗೆ ಫೋನ್ ಮಾಡಿ, ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ನಿಮ್ಮ ಮುಂದೆ ಬಂದ್ಬಿಡ್ತೀನಿ ಸರ್ ನಾನು ಅಂತ ಹೇಳಿ ಸೂರ್ಯ ಹೇಳಿದಾಗ, ಥ್ಯಾಂಕ್ಸ್ ಸೂರ್ಯ ಅಂತ ಹೇಳಿ ತಾರಾ ಸಾಕ್ತಂದೆ ಹೇಳ್ತಾರೆ. ಇರ್ಲಿ ಸರ್ ನಾನು ಬರ್ತೀನಿ ಅಮ್ಮ, ಬರ್ತೀನಮ್ಮ ಅಂತ ಹೇಳಿ ಸೂರ್ಯ ಹೇಳಿದಾಗ, ದೇವರು ನನ್ನ ಆಯಸ್ಸನ್ನೆಲ್ಲ ನಿನಗೆ ಕೊಡ್ಲಪ್ಪ ಅಂತ ಹೇಳಿ ತಾಯವ ಹೇಳ್ತಾರೆ. ಅಯ್ಯೋ ನಾವು ನಮ್ಮ ಹೆಂಡ್ರು ಎಷ್ಟು ವರ್ಷ ಬದುಕಿರ್ತಾರೋ ಅಷ್ಟೇ ದಿವಸ ಬದುಕೋದು ಅಂತ ಮಾತು ತಗೊಂಡಿದ್ದೀವಿ, ಎಕ್ಸ್ಟ್ರಾ ಆಯಸ್ಸು ನಮಗೆ ಬೇಡ. ನಮ್ಮ ಮಂಜು ಓನರು ತಾರಾ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಸೂರ್ಯ ಹೇಳಿದಾಗ, ಹೌದಪ್ಪ ನನ್ನ ಮಗಳು ತಾರಾ ಅಂತ ಹೇಳಿ ಸಾಕ್ತಂದೆ ಹೇಳಿದಾಗ, ಆ ಆಯಸ್ಸನ್ನ ನಾನು ತಾರಮ್ಮನಿಗೆ ಕೊಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಯಾಕಪ್ಪ ಸೂರ್ಯ ಅಂತ ಹೇಳಿ ತಾರಾ ಸಾಕ್ತಂದೆ ಕೇಳಿದಾಗ, ನನಗೆ ತುಂಬಾ ಬೇಕಾದ ಹೆಸರು ಸರ್ ಅದು, ಅದಕ್ಕೆ ಅಂತ ಹೇಳಿ ಸರ್ ಬರ್ತೀನಿ ಸರ್, ಅಮ್ಮ ಬರ್ತೀನಿ ಅಮ್ಮ ಅಂತ ಹೇಳಿ, ಹಾಗೆ ಅಮ್ಮ ಅದೇನೋ ಹೇಳಿದ್ರಲ್ಲ ಅದು ಟಿಂಚರ್ ಗಿಂಚರ್ ಅಂತ, ಮೊದಲು ಅದನ್ನ ಹಾಕಿ ಸಾರ್ ತರಲಿ ರಕ್ತ ಸೋರ್ತಾ ಇದೆ, ಅದೇನೋ ಮಾಡ್ಬಿಟ್ಟು ಅವ್ರನ್ನ ರೆಸ್ಟ್ ಮಾಡೋದಕ್ಕೆ ಹೇಳಿ ಅಮ್ಮ, ಬರ್ತೀನಿ ಸರ್ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ನಂತರ ಸೂರ್ಯ ಹೋದ್ಮೇಲೆ ತಾರಾ ಮನೆಗೆ ಬರ್ತಾಳೆ. ಮನೇಲಿ ಆಗಿರೋದೆಲ್ಲ ನೋಡಿ, ಅಪ್ಪ ಏನಾಯ್ತಪ್ಪ ಅಂತ ಹೇಳಿ ತಾರಾ ಶಾಕಿಂದ ಕೇಳಿದಾಗ, ಅದನ್ನ ಹೇಳೋಣ ಅಂತಾನೆ ಸಾರಿ ನಿನ್ಗೆ ಫೋನ್ ಮಾಡಿದೆ ತಾರಾ, ನೀನು ತೆಗಿಲೇ ಇಲ್ಲ, ಅದು ಯಾವನೋ ರೌಡಿ ಇದಾನಲ್ಲ ಅವ್ನು ಬಂದು ನಿಮ್ಮ ಅಪ್ಪನ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ ಅಂತ ಹೇಳಿ ತಾಯವ ಹೇಳ್ತಾರೆ. ಆಗ ತಾರಾ ಕೋಪ ಮಾಡ್ಕೊಂಡು, ಬ್ಲಡಿ ಐ ವಿಲ್ ನಾಟ್ ಸ್ಪೇರ್ ದಿಸ್, ನಾನು ಇವಾಗಲೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿರೋವಾಗ, ಆ ಥರ ಪಟ್ಕೋಬೇಡಮ್ಮ, ನಾನು ನೀನು ನಾಳೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ತಾರಾ ಸಾಕ್ತಂದೆ ಹೇಳ್ತಾರೆ. ಯಾಕೆ ಕಾಯ್ಬೇಕಪ್ಪ ಅಂತ ಹೇಳಿ ತಾರಾ ಹೇಳಿದಾಗ, ಇದು ಸಮಯ ಅಲ್ಲಮ್ಮ, ನೀನು ಸ್ವಲ್ಪ ಸುಧಾರಿಸ್ಕೊ ಹೋಗು, ಸದ್ಯ ದೇವ್ರ ಹಾಗೆ ಆ ಹುಡುಗ ಬಂದು ಕಾಪಾಡ್ದ, ಇಲ್ಲ ಅಂದ್ರೆ ಇವತ್ತು ಅದೇನಾಗಿರೋದೋ ಏನೋ ಅಂತ ಹೇಳಿ ತಾರಾ ಸಾಕ್ತಂದೆ ಹೇಳ್ತಾರೆ. ಕಾಪಾಡಿದ್ದ ಯಾರಪ್ಪ ಅದು ಅಂತ ಹೇಳಿ ತಾರಾ ಕೇಳ್ತಿರೋವಾಗ, ಅದೇನಮ್ಮ ಅಂತ ಹೇಳಿ ಮೋಹನ್ ಅವ್ರು ಹೇಳೋಷ್ಟರಲ್ಲಿ, ಸರ್ ಅಂತ ಬ್ಯಾಂಕ್ನವ್ರು ಕೆಲವರು ಬರ್ತಾರೆ. ನಾವು ಬ್ಯಾಂಕ್ ಇಂದ ಬರ್ತಾ ಇರೋದು, ನಿಮ್ಗೆ ಈಗಾಗಲೇ ಹಲವಾರು ನೋಟಿಸ್ ಕೊಟ್ಟಿದ್ದೀವಿ, ಒಂದಕ್ಕೂ ರಿಪ್ಲೈನೇ ಬಂದಿಲ್ಲ, ಅದು 11,23,47,000 ರೂಪಾಯಿ ಸಾಲ ಕಟ್ಬೇಕು, ನೀವು 1 ವರ್ಷದಿಂದ ಬಡ್ಡಿ ಕೂಡ ಕಟ್ಟಿಲ್ಲ ಅಂತ ಹೇಳಿ ಬ್ಯಾಂಕ್ ಅವ್ರು ಹೇಳಿದಾಗ, 1 ವಾರ ಟೈಮ್ ಕೊಟ್ರೆ ಕಟ್ಬಿಡ್ತೀನಿ ಅಂತ ಹೇಳಿ ತಾರಾ ಸಾಕ್ತಂದೆ ಹೇಳ್ತಾರೆ. ಆಗ ಏನಪ್ಪ ಇದು ಇಷ್ಟೊಂದು ಅಮೌಂಟ್ ಅಂತ ಹೇಳಿ ತಾರಾ ಕೇಳಿದಾಗ, ಯಾವ ದುಡ್ಡನ್ನು ಶಿವಾರೆಡ್ಡಿ ಬರೋದಕ್ಕೆ ಬಿಡ್ತಾನೆ ಇಲ್ಲಮ್ಮ ಅಂತ ಹೇಳಿ, ಇಲ್ಲಿ ನೋಡಿ ಇವರೇ ನನಗೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಟ್ರೆ ಅಂತ ಹೇಳಿ ತಾರಾ ಸಾಕ್ತಂದೆ ಹೇಳ್ತಿರೋವಾಗ, ಆಲ್ರೆಡಿ ತುಂಬಾ ಟೈಮ್ ಆಗಿದೆ ಸರ್, ಹಾಗೆ ನಾವಿಲ್ಲಿ ಬಂದಿರೋದು ಪೇಮೆಂಟ್ ಮಾಡಿ ಅಂತ ಹೇಳೋದಕ್ಕಲ್ಲ, ಕೋರ್ಟಿಂದ ಸ್ಯಾಂಕ್ಷನ್ ಆರ್ಡರ್ ಆಗಿದೆ, ನಾಳೆ ಅಧಿಕೃತವಾಗಿ ಈ ಮನೆ ಮತ್ತೆ ನಿಮ್ಮ ಆಸ್ತಿನ ನಮ್ಮ ಬ್ಯಾಂಕ್
ಅವರು ಸೀಸ್ ಮಾಡ್ತಾ ಇದ್ದಾರೆ. ಈ ವಿಷಯ ತಿಳಿಸಿ ಲೆಟರ್ ಕೊಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ, ತಗೊಳ್ಳಿ ಸರ್ ಅಂತ ಹೇಳಿ ಲೆಟರ್ ಕೊಟ್ಟು ಬ್ಯಾಂಕ್ ಅವ್ರು ಹೋದಾಗ ತಾರಾ ಸಾಕ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಗ ತಾರಾ ಅಳ್ತಾ ಅಪ್ಪ ಕಣ್ಬಿಡಿಯಪ್ಪ ಅಂತ ಹೇಳಿ ಕೇಳ್ಕೊತಿರೋವಾಗ, ಇಲ್ಲಮ್ಮ ಮೊದಲು ಆಸ್ಪತ್ರೆಗೆ ಹೋಗೋ ವ್ಯವಸ್ಥೆ ಮಾಡು, ಕಾರ್ತಿಕ್ ಬೇರೆ ಮನೆಗೆ ಹೊರಟೋಗಿದ್ದಾನೆ, ಡ್ರೈವ್ ಮಾಡೋದಕ್ಕೂ ಯಾರು ಇಲ್ಲ ಅಂತ ಹೇಳಿ ತಾಯವ ಹೇಳ್ತಾರೆ. ಆಗ ತಾರಾ ಕಣ್ಬಿಡಿಯಪ್ಪ ಅಂತ ಅಳ್ತಾ ಮಂಜನ್ಗೆ ಫೋನ್ ಮಾಡಿದಾಗ ಮಂಜ ತಾರಾ ಫೋನ್ ಮಾಡ್ತಿರೋದನ್ನ ನೋಡಿ ಪ್ರೀತಿ ಅಂದ್ರೆ ಪಡ್ಕೊಳ್ಳೋದು ಬೇಡ್ಕೊಳ್ಳೋದಲ್ಲ ಅನ್ನೋ ಸಣ್ಣ ವಿಷಯ ಕೂಡ ತಾರನ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ. ಅಕ್ಕಿ ಮುಟ್ಟೆ ಇಟ್ರೆ ಬೇಳೆ ಕವರ್ ಇಡೋದಕ್ಕೆ ಜಾಗ ಇಲ್ಲ ನಮ್ಮ ಮನೇಲಿ, ಅವಳು ನನ್ನ ಮದ್ವೆ ಆಗೋದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ, ಇಂಥ ಪ್ರೀತಿಗೆ ಆಯುಸ್ಸು ತುಂಬಾನೇ ಕಡಿಮೆ, ಇಲ್ಲ ಇನ್ಯಾವತ್ತೂ ನಾನು ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ಮಂಜ ಡಿಸೈಡ್ ಮಾಡ್ಕೋತಾನೆ. ಆಗ ಕುಸುಮ ಅವ್ರು ಬಂದು, ಲೋ ಮಂಜ ಯಾಕೋ ಹಿಂಗ್ ನಿಂತಿದ್ಯಾ ಅಂತ ಕೇಳಿದಾಗ, ಅಮ್ಮ ಕುಡಿಯೋದಕ್ಕೆ ಸ್ವಲ್ಪ ಕಾಫಿ ಕೊಡ್ತೀಯಾ ಅಂತ ಮಂಜ ಕೇಳ್ತಾನೆ. ಆಗ ದುಡಿಯೋ ಹುಡುಗ ನೀನ್ ಕೇಳಿದ್ರೆ ಇಲ್ಲ ಅಂತೀನಾ, ಇರು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕುಸುಮ ಅವ್ರು ಹೇಳಿದಾಗ, ಅಮ್ಮ ಅಕಸ್ಮಾತ್ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ನೀನೇನಮ್ಮ ಮಾಡ್ತೀಯಾ ಅಂತ ಹೇಳಿ ಮಂಜ ಕೇಳಿದಾಗ, ಯಾಕೋ ಏನು ಆಯ್ತು ಅಂತ ಹೇಳಿ ಕುಸುಮ ಅವ್ರು ಕೇಳ್ತಾರೆ. ಸುಮ್ಮನೆ ಕೇಳ್ದೆ ಹೇಳಮ್ಮ ಅಂತ ಮಂಜ ಹೇಳಿದಾಗ, ಮಗ ಆಕಾಶದ ಎತ್ತರಕ್ಕೆ ಬೆಳೆದ್ರು ಕೂಡ ತಾಯಿಗೆ ಅವ್ನು ಯಾವಾಗ್ಲೂ ಕೂಸೆ ಕಣೋ, 2 ದೊಡ್ಡ ಜವಾಬ್ದಾರಿನ ಮದ್ವೆ ಮಾಡಿ ಕಳ್ಸಿದೀನಿ, ಹಾಗಂತ ನಿನ್ ಜವಾಬ್ದಾರಿ ಇಲ್ಲ ಅಂತಲ್ಲ ಕಂದ ಅಂತ ಹೇಳಿ, ಅದು ಸರಿ ಅದ್ಯಾಕೋ ಕೆಲ್ಸಕ್ಕೆ ಹೋಗ್ತಿಲ್ಲ, ಕತ್ತೆ ವಯಸ್ಸಿಗೆ ಬಂದಿದ್ಯಾ, ಈ ವಯಸ್ಸಲ್ಲೂ ತಾಯಿ ಕೈಯಲ್ಲೇ ದುಡ್ಸ್ಕೊಂಡು ತಿನ್ಬೇಕಾ, ಒಂದ್ ಮದ್ವೆ ಮಾಡಿದ್ರೆ ನಿನ್ಗೂ ಜವಾಬ್ದಾರಿ ಬರ್ಬೋದು, ನಿನ್ನ ಸಾಕ್ತಿರೋದಲ್ದೆ ನಿನ್ ಖರ್ಚಿಗೆ ಬೇರೆ ದುಡ್ಡು ಕೊಡ್ಬೇಕಾ ಅಂತ ಹೇಳಿ ಇಂಥ ಮಾತೆಲ್ಲ ಆಡೋ ತಾಯಿ ಅಲ್ಲಕ್ಕಂತ ನಾನು, ಉಸಿರಿರೋವರೆಗೂ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಆದ್ರೆ ಒಂದು ಭಯ ಕಣೋ ಮಂಜ, ನಾನಿಲ್ಲ ಅನ್ನೋ ಆ ದಿನ ಬಂದ್ಬಿಟ್ರೆ ಅಂತ ಹೇಳಿ ಕುಸುಮ ಅವ್ರು ಹೇಳಿದಾಗ, ಅಮ್ಮ ಸುಮ್ನಿರಮ್ಮ ಅಂತ ಮಂಜ ಹೇಳ್ತಾನೆ. ಸತ್ಯನೇ ಅಲ್ವೇನೋ, ಒಂದಲ್ಲ ಒಂದ್ ದಿವಸ ಈ ಭೂಮಿ ಋಣನ ತೀರ್ಸ್ಲೇಬೇಕು, ಆಗ ನಿನ್ ಜವಾಬ್ದಾರಿ ನೀನೇ ಹೊತ್ಕೋಬೇಕು, ಏನೇ ಮಾಡಿದ್ರು ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ, ಅಂದ ಹಾಗೆ ಕೆಲಸ ಬಿಡೋದು ಕಾರಣ ಏನು ಅಂತ ಕೇಳ್ಬೋದಾ ಅಂತ ಹೇಳಿ ಕುಸುಮ ಅವ್ರು ಹೇಳಿದಾಗ, ನಾನು ಆಮೇಲೆ ಹೇಳ್ತೀನಮ್ಮ ಅಂತ ಮಂಜ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ಕುಸುಮ ಅವ್ರು ಹೊರಗಡೆ ಹೋಗ್ತಾರೆ. ಈ ಕಡೆ ತಾರಾ ಎಲ್ರಿಗೂ ಫೋನ್ ಮಾಡ್ತಿರೋವಾಗ, ಯಾರು ಫೋನ್ ತೆಗಿಲಿಲ್ಲ ಅಂದ್ರೆ ನೀನೇ ಹೋಗಿ ಒಂದು ಆಟೋನ್ ಕರ್ಕೊಂಡು ಬಾ ತಾರಾ ಅಂತ ಹೇಳಿ ತಾಯವ್ವ ಹೇಳಿದಾಗ, ಸರಿ ಅಂತ ತಾರಾ ಆಚೆ ಕೊಡೋಗ್ತಾಳೆ. ನಂತರ ಒಂದು ಆಟೋ ನಿಲ್ಸಿ, ಸರ್ ಒಂದ್ ನಿಮಿಷ ಬನ್ನಿ ಸರ್, ನಮ್ಮ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಆಟೋ ಡ್ರೈವರ್ ಹೆಲ್ಪ್ ತಗೊಂಡು ತಾರಾ ತನ್ನ ಸಾಕ್ ತಂದೆಯನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಸೇರಿಸ್ತಾಳೆ. ನಂತರ ಆಸ್ಪತ್ರೆಯಲ್ಲಿ ಮೋಹನ್ ಅವ್ರನ್ನ ICU ವಾರ್ಡ್ಗೆ ಕರ್ಕೊಂಡು ಹೋದಾಗ ತಾರಾ ಹೊರಗಡೆ ನಿಂತ್ಕೊಂಡು ಅಳ್ತಿರ್ತಾಳೆ. ಈ ಕಡೆ ಮೀನಾ ಹೂ ಕೊಡೋದಕ್ಕೆ ಅಂತ ತನ್ನ ಗಾಡಿಲಿ ಹೋಗ್ತಿರುವಾಗ ಎದುರುಗಡೆ ಕ್ರಿಶ್ ಸ್ಕೂಲಿಂದ ವಾಪಸ್ ಬರ್ತಿರ್ತಾನೆ. ಅವನು ಮೀನಾ ನೋಡ್ತಿದ್ದಂಗೆನೆ ಮೀನಾ ಆಂಟಿ ಅಂತ ಕರೆದು ಅವಳ ಹತ್ರ ಓಡೋಗ್ತಾನೆ. ಆಗ ಅದೇ ದಾರಿಲಿ ಶಾಂತಿ ಕೂಡ ಆಟೋದಲ್ಲಿ ಹೋಗ್ತಿರ್ತಾಳೆ. ಆಗ ಮೀನಾ ಕ್ರಿಶ್ ಹತ್ರ ಮಾತಾಡ್ತಾ, ಚೆನ್ನಾಗಿ ಓದು, ಸರಿಯಾಗಿ ಸ್ಕೂಲ್ಗೆ ಹೋಗು ಅಂತ ಹೇಳ್ತಾ ಕೃಷ್ಣ ಕರ್ಕೊಂಡೋಗಿ ಬಿಸ್ಕೆಟ್ ಜ್ಯೂಸ್ ಎಲ್ಲ ಕೊಡಿಸಿ ಹುಷಾರಾಗಿ ಹೋಗು ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಅದನ್ನ ಶಾಂತಿ ನೋಡ್ಬಿಡ್ತಾಳೆ. ಆಗ ಆಂಟಿ, ಅವತ್ತು ನಮ್ಮಮ್ಮ ಹೋಟೆಲ್ ರೂಮಲ್ಲಿ ಭಯ ಪಡಿಸಿದ್ರಲ್ಲ, ಆ ರೀತಿ ಎಲ್ಲ ಮಾಡ್ಬೇಡ ಅಂತ ನಮ್ಮ ಅಮ್ಮನ ಹತ್ರ ನಾನು ಹೇಳಿದ್ದೀನಿ ಆಂಟಿ ಅಂತ ಹೇಳಿ ಕೃಷಿ ಹೇಳ್ತಿರುವಾಗ, ನಿನ್ಗದೆಲ್ಲ ಹೆಂಗಪ್ಪ ಗೊತ್ತಾಯ್ತು ಅಂತ ಮೀನಾ ಕೇಳ್ತಾಳೆ. ನನ್ಗದೆಲ್ಲ ಗೊತ್ತಾಗುತ್ತೆ ಆಂಟಿ, ಅಮ್ಮ ಮನೋಜ್ ಡ್ಯಾಡಿನ ಭಯ ಪಡಿಸಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಇನ್ಮೇಲೆ ಆ ರೀತಿ ಮಾಡಬೇಡಿ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ಅವ್ರು ಹೇಳಿದ್ರು ಅಂತ ಹೇಳಿ ಕೃಷಿ ಹೇಳ್ತಿರುವಾಗ, ಗುಡ್ ಬಾಯ್ ಅಂತ ಹೇಳಿ ಮೀನಾ ತಂದಿರೋ ತಿಂಡಿನೆಲ್ಲ ಅವ್ನ ಲಂಚ್ ಬ್ಯಾಗ್ಗೆ ಹಾಕಿ ಪ್ಯಾಕ್ ಮಾಡ್ತಿರ್ತಾಳೆ. ಇದನ್ನ ಶಾಂತಿ ನೋಡಿ ಕೋಪದಿಂದ ಅವಳನ್ನೇ ಗುರಾಯಿಸ್ತಾ, ಎಷ್ಟು ದುರಂಕಾರ ಇರ್ಬೇಕು ಇವಳಿಗೆ, ಇವನ್ ಜೊತೆ ಮಾತಾಡ್ತಿದ್ದಾಳಲ್ಲ, ಬಾರ ಇವತ್ತು ನಿನ್ಗಿದೆ ಹಬ್ಬ, ನಿನ್ನ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡಿದ್ರಲ್ಲ, ಅವ್ರ ಹತ್ರ ಎಲ್ಲ ಕಂಪ್ಲೇಂಟ್ ಮಾಡ್ತೀನಿ ಬಾ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಆಗ ಮೀನಾ, ನೋಡು ಕ್ರಿಶ್ ಇಲ್ಲೇ ನಿಂತ್ಕೊಂಡಿರು, ನಿಮ್ಮಮ್ಮ ಬಂದ್ರು ಬರ್ಬೋದು ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಿದ್ದಂಗೆನೆ ಅಷ್ಟರಲ್ಲಿ ರೋಹಿಣಿ ಮೀನನ್ ನೋಡಿ ಅಲ್ಲಿಗೆ ಬರ್ತಾಳೆ. ಆಗ ಏಯ್ ಕ್ರಿಶ್ ಏನು ಹೇಳಿದ್ಲು ಅವಳು ನಿನ್ನ ಹತ್ರ ಅಂತ ಹೇಳಿ ರೋಹಿಣಿ ಕೋಪದಿಂದ ಕೇಳ್ತಿರೋವಾಗ, ಮೀನಾ ಆಂಟಿ ಏನು ಹೇಳಲಿಲ್ಲ, ನನಗೆ ಬಿಸ್ಕೆಟ್ ಜ್ಯೂಸು ಚಾಕ್ಲೇಟ್ ಎಲ್ಲ ಕೊಡಿಸಿದ್ರು ಅಷ್ಟೇನೆ ಅಂತ ಹೇಳಿ ಕೃಷಿ ಹೇಳ್ತಾನೆ. ಅದಕ್ಕೆ ಅಂತ ಅವಳು ಕರೆದ್ರೆ ಎಲ್ಲಂದ್ರಲ್ಲಿ ಹೋಗ್ಬಾರ್ದು, ಅರ್ಥ ಆಯ್ತಾ ಅಂತ ಹೇಳಿ ರೋಹಿಣಿ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೋಗ್ತಿರೋವಾಗ ಅಷ್ಟರಲ್ಲಿ ಅಲ್ಲಿಗೆ ದಿನೇಶ ಬರ್ತಾನೆ. ನಂತರ ಕಲ್ಯಾಣಿ ಅಂತ ದಿನೇಶ ಕರಿತಿರೋವಾಗ ರೋಹಿಣಿ ಬೈದಿಂದ ನೋಡ್ತಿರ್ತಾಳೆ. ನಂತರ ಕೃಷ್ಣ ಆಟೋದಲ್ಲಿ ಬಿಟ್ಟು ರೋಹಿಣಿ ದಿನೇಶನ ಹತ್ರ ಹೋಗಿ, ಏನೋ ಬೇಕು ನಿನ್ಗೆ ಅಂತ ಹೇಳಿ ರೋಹಿಣಿ ಕೋಪದಿಂದ ದಿನೇಶನ್ ಕೇಳ್ತಿರೋವಾಗ, ನನ್ಗೇನ್ ಬೇಕು ಅಂತ ನಿನ್ಗೆ ಗೊತ್ತಿಲ್ವಾ ಕಲ್ಯಾಣಿ, ನನಗೆ ಬೇಕಾಗಿರೋದು ದುಡ್ಡು ಅಂತ ದಿನೇಶ ಹೇಳ್ತಾನೆ. ನೋಡು ನೀನೇನ್ ಕೇಳಿದ್ದು ಆ ದುಡ್ಡನ್ನ ನಿನ್ಗೆ ಕೊಟ್ಟಾಯ್ತಲ್ಲ ಅಂತ ಹೇಳಿ ರೋಹಿಣಿ ಹೇಳಿದಾಗ, ಕೊಟ್ಟಿದೀಯಾ, ಆದ್ರೆ ಅದಕ್ಕಿಂತ ಬೆಟರ್ ಲೈಫ್ ನಿನಗೆ ಸಿಕ್ಕಿದ್ಯಲ್ವಾ, ಎಂತ ಮನೇಲಿ ಮದ್ವೆ ಆಗಿದ್ಯಾ ನೀನು, ಮನೋಜ್ ಬೇರೆ ದೊಡ್ಡ ಬಿಸ್ನೆಸ್ ಮೆನು, ನಿನ್ನ ತುಂಬಾ ಚೆನ್ನಾಗಿ ಬೇರೆ ನೋಡ್ಕೋತಾ ಇದ್ದೇನೆ, ನೋಡು ಇಷ್ಟು ದಿವಸ ನಿನ್ನನ್ನು ಯಾಮರ್ಸಿರ್ಬೋದು, ಆದ್ರೆ ಇನ್ಮೇಲೆ ನಾನು ಯಾವತ್ತೂ ಯಾಮರೋದಿಲ್ಲ, ನನಗೆ ದುಡ್ಡು ಬೇಕೇ ಬೇಕು ಅಷ್ಟೇನೆ ಅಂತ ಹೇಳಿ ದಿನೇಶ ಹಠ ಮಾಡ್ತಾನೆ. ನಂತರ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲ ನಿಜನೂ ಹೇಳ್ಬಿಡ್ತೀನಿ ಅಂತ ಹೇಳಿ ದಿನೇಶ ಹೇಳಿದಾಗ, ಏನು ನಿಜನಾ, ಯಾವ ನಿಜ ಹೇಳ್ತೀಯ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಅದೇ ನೀನು ಆಲ್ರೆಡಿ ಮದ್ವೆ ಆಗಿರೋದು, ನಿನ್ಗೆ ಒಬ್ಬ ಮಗ ಕೃಷ್ ಅಂತ ಇದ್ದಾನೆ ಅನ್ನೋದು, ಇದನ್ನೆಲ್ಲ ನಿಮ್ಮ ಮನೆಯವ್ರ ಹತ್ರ ಹೇಳ್ಬಿಡ್ತೀನಿ ಅಂತ ಹೇಳಿ ದಿನೇಶ ಹೇಳ್ತಿರುವಾಗ, ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿ ನನ್ನ ಮನೆಯಿಂದ ಆಚೆ ಓಡಿಸಿದಾರೆ ಅನ್ನೋ ವಿಷಯ ಇವ್ನಿಗಿನ್ನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಆಗ ತುಂಬಾ ಯೋಚನೆ ಮಾಡ್ಬೇಡ ಕಲ್ಯಾಣಿ, ನಿನ್ಗೆ ಸಿಕ್ಕಿರುವಂತ ಜೀವನನ ನೀನ್ ಕಾಪಾಡ್ಕೋ, ನಾನು ಕೇಳ್ತಿರೋ ದುಡ್ಡನ್ನ ಕೊಟ್ರೆ ಸಾಕು, ಆಮೇಲೆ ನಾನು ನಿನ್ನ ಡಿಸ್ಟರ್ಬೇ ಮಾಡೋದಿಲ್ಲ, ಇಲ್ಲ ಅಂದ್ರೆ ನಿನ್ ಗಂಡ ಹತ್ರ ಹೋಗಿ ಎಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ ಅಂತ ಹೇಳಿ ದಿನೇಶ ಹೆದರ್ಸ್ತಾನೆ. ಅದಕ್ಕೆ ರೋಹಿಣಿ ಆಳೋ ತರ ಆಕ್ಟಿಂಗ್ ಮಾಡ್ಕೊಂಡು, ಅಯ್ಯೋ ನನ್ನ ಗಂಡನ ಹತ್ರ ಆ ರೀತಿ ಎಲ್ಲ ಹೋಗಿ ಹೇಳ್ಬೇಡ, ಪ್ಲೀಸ್ ಹೇಳ್ಬೇಡ, ಮನೇಲಿ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ, ಹೇಗೋ ಸಮಾಧಾನವಾಗಿ ನನ್ನ ಗಂಡನ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ, ಇದೇನಾದ್ರೂ ಮನೋಜಿಗೆ ಗೊತ್ತಾದ್ರೆ ಪರವಾಗಿಲ್ಲ, ಹೇಗೋ ಒಂದ್ ರೀತಿ ನಾನು ಸಂಭಾಳಿಸ್ಬಿಡ್ತೀನಿ, ಆದ್ರೆ ಈ ವಿಷಯ ಸೂರ್ಯನ್ಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ, ನಾನು ಬೀದಿಗೆ ಬೀಳ್ಬೇಕಾಗತ್ತೆ, ಪ್ಲೀಸ್ ಯಾವುದೇ ಕಾರಣಕ್ಕೂ ಸೂರ್ಯನ ಹತ್ರ ಹೇಳ್ಬೇಡ ಅಂತ ಹೇಳಿ ರೋಹಿಣಿ ನಾಟಕ ಮಾಡ್ತಾ ಕಣ್ಣೀರ್ ಹಾಕೊಂಡು ದಿನೇಶನ್ ಮುಂದೆ ಕೈ ಮುಗಿದು ಕೇಳ್ಕೊತಿರ್ತಾಳೆ. ಹಾಗಾದ್ರೆ ನಿನ್ಗೆ ಸೂರ್ಯ ಅಂದ್ರೆ ಭಯನಾ ಅಂತ ಹೇಳಿ ದಿನೇಶ ಕೇಳ್ತಿರುವಾಗ,
ಹೌದು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ದಿನೇಶ ನಗ್ತಾ ಇರೋವಾಗ ಯಾಕೆ ಈ ರೀತಿ ನಗ್ತಾ ಇದೆಯಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಅಲ್ಲ, ನಿನ್ನಂತ ಒಬ್ಳು ಮುಟ್ಟಾಳಿನ ನಾನು ಎಲ್ಲೂ ನೋಡ್ಲಿಲ್ಲಪ್ಪ. ಯಾರ ಹತ್ರ ಹೇಳ್ಬೇಕು ಅಂತ ನೀನೇ ಕ್ಲೂ ಕೊಟ್ಟಲ್ಲ. ಸೂರ್ಯನಿಗೆ ತಾನೇ ನೀನ್ ಭಯ ಪಡೋದು, ಅವನಿಗೆ ಹೋಗಿ ಹೇಳ್ತೀನಿ ಬಿಡು, ಅವನಿಗೆ ಹೇಳ್ಬಾರ್ದು ಅಂದ್ರೆ ನನಗೆ ನೀನು ದುಡ್ಡು ಕೊಡು ಅಂತ ಹೇಳಿ ದಿನೇಶ ಕೇಳ್ತಾನೆ. ಆಗ ರೋಹಿಣಿ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನೇನು ಕೊಡೋದಕ್ಕಾಗೋದು ಇಲ್ಲ ಅಂತ ಹೇಳ್ತಿರೋವಾಗ ಸರಿ ಬಿಡು, ಅವನ ಹತ್ರನೇ ಹೋಗಿ ದುಡ್ಡು ಕೇಳ್ತೀನಿ, ಅವನೇ ನಿನ್ನ ವಿಚಾರಿಸ್ಕೊಳ್ಳಿ ಅಂತ ಹೇಳ್ತಾ ದಿನೇಶ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಹೋಗು ಹೋಗು, ಅವನೇ ನಿನಗೆ ಸರಿಯಾಗಿ ಕೊಟ್ಟು ಕಳಿಸ್ತಾನೆ, ನೀನು ಕೂತ್ಕೊಂಡು ಎಣಿಸ್ಕೋ ಎಷ್ಟು ದುಡ್ಡು ಬಂದಿದೆ ಅಂತ, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾನೆ ಅವನು ನಿನಗೆ ಅಂತ ಹೇಳ್ತಾ ರೋಹಿಣಿ ಮನಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಈ ಕಡೆ ಶಾಂತಿ ಮನೆಗೆ ಬಂದು ಮೀನಾ ಬಗ್ಗೆ ಹೇಳ್ಕೊಂಡು ಬಾಯಿಗೆ ಬಂದಂಗೆ ಬೈತಿರ್ತಾಳೆ. ಅದನ್ನ ಕೇಳಿ ರಂಗನಾಥ್ ಅವರು ಶಾಂತಿಗೆ ಬೈದು ಮೀನಾ ಆ ಥರ ಎಲ್ಲ ಮಾಡೋಳಲ್ಲ ಅಂತ ಹೇಳ್ತಿರೋವಾಗ ನಿಜನೇ ರೀ, ಆ ರೋಹಿಣಿ ಜೊತೆ ಸೇರ್ಕೊಂಡು ಇವಳು ಕೂಡ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಮನೆಗೆ ಬಂದಾಗ ಶಾಂತಿ ಮೀನಾ ಮೇಲೆ ಕಂಪ್ಲೇಂಟ್ ಮಾಡ್ತಾ ಸೂರ್ಯನ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ಸಕ್ರೆ ಅವನೇನು ಗೊತ್ತಿಲ್ಲದೆ ಇರೋ ಹುಡುಗ, ಅವನ ಮೇಲೆ ನಾವು ದ್ವೇಷ ಸಾಧಿಸೋದಕ್ಕಾಗೋದಿಲ್ಲ, ತಪ್ಪು ಮಾಡಿರೋದು ಅವ್ರ ಅಮ್ಮ ತಾನೇ, ಏನೇ ಇದ್ರು ನಮ್ಮ ಕೋಪ ಎಲ್ಲ ರೋಹಿಣಿ ಮೇಲೆ ಇರಬೇಕೆ ಹೊರತು ಕೃಷ್ಣ ಮೇಲಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ನಂತರ ಅಷ್ಟೇ ಎಲ್ಲ ಸಕ್ರೆ, ಈ ಮನೋಜನ್ ನಂಬೋದಕ್ಕಾಗೋದಿಲ್ಲ, ಯಾವಾಗಂದ್ರೆ ಅವಾಗ ಮಾತನ್ನು ಉಲ್ಟಾ ಮಾಡ್ತಾನೆ ಇರ್ತಾನೆ, ಸ್ವಲ್ಪ ಇವನನ್ನು ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಮನೋಜ್ ಅಣ್ಣ ಅಂತ ಅನ್ಕೊಂಡು ಶ್ವೇತಾ ಮನೆಗೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆನೆ ಮನೋಜ ಏನು ಮಾತಾಡದೆ ಹಾಗೆ ನಿಂತ್ಕೊಬಿಡ್ತಾನೆ. ಆಗ ಯಾರಿದು ಹೊಸದಾಗ ಅಣ್ಣ ಅಂತ ಕರಿತಾ ಇದ್ದಾರೆ ಅಂತ ಹೇಳಿ ರವಿ ಮತ್ತೆ ಸೂರ್ಯ ಇಬ್ರು ಕೂಡ ನೋಡ್ತಾ ಅಮ್ಮ ಯಾರಮ್ಮ ಇದು ಅಂತ ಹೇಳಿ ರವಿ ಶಾಂತಿನ ಕೇಳ್ತಿರೋವಾಗ ಅದು ಶ್ವೇತಾ ಕಣೋ, ಆವತ್ತು ಹೆಣ್ಣು ನೋಡೋದಕ್ಕೆ ಅಂತ ಹೋಗಿದ್ವಲ್ಲ ಆ ಹುಡುಗಿ ಇವಳು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಓ ಆ ಶ್ವೇತಾನ ಅಂತ ಹೇಳ್ತಾ ಸೂರ್ಯ ಮನೋಜನ್ ಮುಖ ನೋಡ್ತಾನೆ. ಆಗ ಮನೋಜ ಸಪ್ಪೆ ಮುಖ ಹಾಕೊಂಡು ಕೂತಿರ್ತಾನೆ. ಆಗ ಶ್ವೇತಾ ಎಲ್ಲರ ಹತ್ರನೂ ಹೋಗಿ ಖುಷಿ ಖುಷಿಯಾಗಿ ಮಾತಾಡ್ತಾ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಮ್ಮಪ್ಪ ಅಮ್ಮನಿಗೆ ನನ್ನ ಒಬ್ಳೆ ಮಗಳು, ಆದ್ರೆ ನನ್ಗೆ ಇಲ್ಲಿ ಇಬ್ರು ಅಣ್ಣಂದ್ರು ಒಬ್ಬ ತಮ್ಮ ಸಿಕ್ಕಿದ್ದಾನೆ, ನನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಶ್ವೇತಾ ಹೇಳ್ತಿರುವಾಗ ಅಣ್ಣ ಅಣ್ಣ ಅಂತ ಹೇಳಿ ನನ್ನ ಸಾಯಿಸ್ತಾ ಇದ್ದಾಳೆ ಇವಳು ಅಂತ ಹೇಳಿ ಮನೋಜ ಮನಸ್ಸಲ್ಲೇ ಅನ್ಕೊಂಡು ಫೀಲ್ ಮಾಡ್ಕೋತಿರ್ತಾನೆ. ಇದನ್ನ ರವಿ ಮತ್ತೆ ಸೂರ್ಯ ಇಬ್ರು ಕೂಡ ಗಮನಿಸಿ ಇಬ್ರು ಸೇರ್ಕೊಂಡು ಮನೋಜನ್ ಪರಿಸ್ಥಿತಿ ನೋಡಿ ನಗ್ತಾ ಇರ್ತಾರೆ. ನಂತರ ಏನಮ್ಮ ದಿಢೀರ್ ಅಂತ ಈ ಕಡೆ ಬಂದಿದ್ಯಾ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಓ ಅದಾ ದೊಡ್ಡಮ್ಮ, ಆಕ್ಚುಲಿ ನಾನಿಲ್ಲಿ ಯಾವುದೋ ವಿಷಯವಾಗಿ ಈ ಕಡೆ ಬಂದಿದ್ದೆ, ಅವತ್ತು ನಾನು ಮತ್ತೆ ಮನೋಜಣ್ಣ ಮಾತಾಡ್ಬೇಕಾದ್ರೆ ನಿಮ್ಮ ಮನೆ ಇಲ್ಲಿದೆ ಅಂತ ಅವರೇ ಹೇಳಿದ್ರು, ಅದಕ್ಕೆ ಇಲ್ಲಿ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಶ್ವೇತಾ ಹೇಳಿದಾಗ ಎಲ್ರು ಮನೋಜನ್ನೇ ನೋಡ್ತಿರ್ತಾರೆ. ಆಗ ಓ ಹೌದಾ ಅಣ್ಣ ಹೇಳಿದ್ರ ಅಂತ ಹೇಳಿ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ನಂತರ ಎಲ್ರದ್ದು ಊಟ ಆಯ್ತಾ ಅಂತ ಹೇಳಿ ಶ್ವೇತಾ ಕೇಳ್ತಿರುವಾಗ ಇನ್ನೂ ಇಲ್ಲ ಮಾಡಬೇಕು, ರೆಡಿಯಾಗಿದೆ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಶ್ವೇತಾ ಹೋಗಿ ಏನು ಅಡುಗೆ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾ ಎಲ್ಲದನ್ನು ಟೇಸ್ಟ್ ಮಾಡ್ತಿರ್ತಾಳೆ. ವಾವ್ ಎಷ್ಟು ಚೆನ್ನಾಗಿದೆ ದೊಡ್ಡಮ್ಮ, ನೀವೇನು ಅಡುಗೆ ಮಾಡಿದ್ದು ಅಂತ ಹೇಳಿ ಶ್ವೇತಾ ಶಾಂತಿನ ಕೇಳ್ತಿರುವಾಗ ಇಲ್ಲಮ್ಮ ಅಡುಗೆ ಮಾಡಿದ್ ನನ್ನ ಮಗ ರವಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ರವಿಗಾನ್ ಬಾರೋ ಇಲ್ಲಿ ಅಂತ ಹೇಳಿ ಸೂರ್ಯ ಹತ್ರ ಕರೆದು ಶ್ವೇತಾ ಇವನು ದೊಡ್ಡ ಹೋಟ್ಲಲ್ಲಿ ಶೆಫ್ ಆಗಿದ್ದಾನೆ, ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ ಸೂರ್ಯ ಹೊಗಳ್ತಾ ಇರ್ತಾನೆ. ಓ ಹೌದಾ, ನಿಮ್ ಕುಕಿಂಗ್ ಸೂಪರ್ ಆಗಿದೆ, ಯಮ್ಮಿ ಆಗಿದೆ, ಖಂಡಿತ ನಿಮ್ ರೆಸ್ಟೋರೆಂಟ್ಗೆ ಯಾವಾಗಾದ್ರೂ ಒಂದ್ಸಲ ಬಂದು ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಶ್ವೇತಾ ಹೇಳ್ತಿರ್ತಾಳೆ. ಹಾಗೆ ಶ್ವೇತಾ ರವಿ ಮತ್ತೆ ಸೂರ್ಯನ ನಂಬರ್ನ ತಗೊಂಡು ಮನೋಜಣ್ಣ ನಿಮ್ ನಂಬರ್ ಕೊಡಿ ಅಂತ ಕೇಳಿದಾಗ ಅದೆಲ್ಲ ಏನು ಬೇಡ ಅಂತ ಹೇಳಿ ಮನೋಜ ಹೇಳ್ತಾನೆ. ಯಾಕಣ್ಣ ಏನಾಯ್ತು ಅಂತ ಹೇಳಿ ಶ್ವೇತಾ ಕೇಳ್ತಿರೋವಾಗ ಅದು ಹಂಗಲ್ಲಮ್ಮ, ನೀನು ದೇವ್ರು ಕೊಟ್ಟಿದ್ದ ತಂಗಿ ಅಲ್ವಾ, ಅದಕ್ಕೆ ಅದನ್ನ ಸಡನ್ ಆಗಿ ಅವನಿಂದ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಓ ಬೇಜಾರಾಗ್ತಿದ್ಯಾ, ಇರ್ಲಿ ಬಿಡಿ ಅಣ್ಣ, ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ, ಸರಿ ನನಗೆ ಟೈಮ್ ಆಗ್ತಿದೆ, ಬಟ್ ಹೋಗೋದಕ್ಕೂ ಮುಂಚೆ ಒಂದು ಸೆಲ್ಫಿ ತಗೋತೀನಿ, ಪ್ಲೀಸ್ ಎಲ್ರು ಬನ್ನಿ ಅಂತ ಹೇಳಿ ಶ್ವೇತಾ ಎಲ್ರ ಜೊತೆಗೂ ಒಂದು ಸೆಲ್ಫಿ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಸೂರ್ಯ ತನ್ನ ಗ್ಯಾರೇಜ್ ಹತ್ರ ಇರೋವಾಗ ಅಷ್ಟರಲ್ಲಿ ಅವತ್ತು ಮೀನಾ ಮತ್ತೆ ಸೂರ್ಯ ಇಬ್ರು ಒಂದು ಹುಡುಗನ್ ಕಾಪಾಡಿದ್ರಲ್ಲ, ಆ ಹುಡುಗನ್ ತಂದೆ ತಾಯಿ ಇಬ್ರು ಕೂಡ ಕಾರಲ್ಲಿ ಬರ್ತಾರೆ, ಜೊತೆಗೆ ಒಂದು ಮಿನಿ ವ್ಯಾನ್ ಕೂಡ ತಗೊಂಡ್ ಬಂದಿರ್ತಾರೆ. ಆಗ ಸೂರ್ಯ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು ಅನ್ನೋಷ್ಟರಲ್ಲಿ ಮೀನಾ ಕೂಡ ಅಲ್ಲಿಗೆ ಬರ್ತಾಳೆ. ಏನ್ ಮೀನಮ್ಮ ನೀನು ಕೂಡ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಇಲ್ಲ ರೀ, ಈ ಕಡೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಆಗ ಸೂರ್ಯ ಮೊದಲು ಹೋಗಿ ವ್ಯಾನ್ ನೋಡಪ್ಪ ಅಂತ ಹೇಳಿ ಅವ್ರು ಹೇಳ್ತಿರುವಾಗ ಸರಿ ಅಂತ ಹೇಳಿ ಸೂರ್ಯ ಹೋಗಿ ಆ ವ್ಯಾನ್ ನ ನೋಡ್ತಿರ್ತಾನೆ. ಅದ್ರ ಕಂಡೀಷನ್, ಅದ್ರ ಲುಕ್ ಮತ್ತೆ ಅದ್ರ ಮಾಡೆಲ್ ಎಲ್ಲ ನೋಡಿ ಸೂರ್ಯನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಸರ್ ತುಂಬಾ ಚೆನ್ನಾಗಿದೆ ಸರ್, ಗಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಬೇರೆ ಇದೆ, ಒಳ್ಳೆ ಮೈಲೇಜ್ ಕೊಡುತ್ತೆ ಸರ್. ಏನ್ ಸರ್ ನಿಮ್ ಫ್ಲಾಟ್ಗೋಸ್ಕರ ಏನಾದ್ರೂ ಇದನ್ನ ತಗೊಂಡ್ ಬಂದ್ರ ಸರ್, ಅದಕ್ಕೆ ಚೆಕ್ ಮಾಡ್ಸೋದಕ್ಕೆ ತಗೊಂಡ್ ಬಂದ್ರ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಇಲ್ಲಪ್ಪ ಇದು ನಿನ್ಗೋಸ್ಕರ ಅಂತ ನಾನ್ ಕೊಡ್ತಾ ಇರೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾ ಖುಷಿ ಆದ್ರೆ ಇನ್ನೊಂದ್ ಕಡೆ ಆಶ್ಚರ್ಯ ಆಗ್ತಿರುತ್ತೆ. ಆಗ ಸರ್ ಏನ್ ಸರ್ ಹೇಳ್ತಾ ಇದೀರಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಹೌದಪ್ಪ, ನಾನು ಅವತ್ತೇ ಹೇಳ್ದೆ ಅಲ್ವಾ, ನಮ್ ಫ್ಲಾಟ್ ಅಲ್ಲಿ ತುಂಬಾ ಜನಕ್ಕೆ ಆಫೀಸ್ಗೆ ಹೋಗೋದಕ್ಕೂ ಬೇಕು, ಆಮೇಲೆ ಅವಾಗ ಟೂರ್ಗೆಲ್ಲ ಹೋಗೋದಕ್ಕೆಲ್ಲ ಬೇಕು, ಹಾಗೆ ಒಟ್ಟಿಗೆ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತಾರೆ ಅಂತ, ಅದಕ್ಕೋಸ್ಕರನೇ ಕಣಪ್ಪ ಇದು ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ. ಆಗ ಹೌದು ಕಣಪ್ಪ, ನಮ್ಮ ಫ್ಲಾಟ್ ಅಲ್ಲಿರೋ ಹೆಂಗಸರೆಲ್ಲ ಸೇರಿ ತಿಂಗಳಿಗೆ 2 ಸಲ ಆದ್ರೂ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತಾರೆ, ಅಷ್ಟೇ ಯಾಕೆ ನಮ್ಮ ಫ್ಲಾಟ್ ಕಡೆಯಿಂದ ಅವಾಗ ನಿಮ್ಗೆ ಟ್ರಿಪ್ ಬರ್ತಾನೆ ಇರುತ್ತಪ್ಪ, ಅದನ್ನೆಲ್ಲ ನಿಮ್ಗೆ ಕೊಡಿಸ್ತೀವಿ, ಅದಕ್ಕೆ ಈ ವ್ಯಾನ್ ನಾನು ನಿನಗೆ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಿರೋವಾಗ ಸರ್ ಇದಕ್ಕೆ ದುಡ್ಡು ಕಟ್ಟೋದಕ್ಕೆ ನನ್ನ ಹತ್ರ ಇವಾಗ ದುಡ್ಡಿಲ್ಲ ಸರ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದ್ರ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡಪ್ಪ, ನನಗೆ ಗೊತ್ತಿರೋ ಬ್ಯಾಂಕಿಂದ ನಾನು ಇದಕ್ಕೆ ಲೋನ್ ಏರ್ಪಾಟ್ ಮಾಡ್ಕೊಡ್ತೀನಿ, ತಿಂಗಳು ನೀನ್ ಡ್ಯೂ ಕಟ್ಕೊಡೋದ್ರೆ ಅಷ್ಟೇ ಸಾಕಪ್ಪ, ಬರೋ ಲಾಭನ ನೀನೇ ಇಟ್ಕೋ ಪರವಾಗಿಲ್ಲ ಅಂತ ಹೇಳಿ ಅವ್ರು ಹೇಳ್ತಿರೋವಾಗ ಸರ್ ನೀವು ಮಾಡ್ತಿರೋ ಈ ಸಹಾಯನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯೋದೇ ಇಲ್ಲ ಸರ್ ಅಂತ ಹೇಳಿ ಸೂರ್ಯ ಕೈ ಮುಗ್ದು ಅವ್ರ ಹತ್ರ ಹೇಳ್ತಿರ್ತಾನೆ. ಆಗ ನೋಡಪ್ಪ, ನಮ್ಮ ಜೀವನನ ನೀನ್ ಉಳಿಸಿದ್ಯಾ, ನನ್ನ ಮಗನ ನೀನ್ ಅವತ್ತು ಕಾಪಾಡ್ಲಿಲ್ಲ ಅಂದಿದ್ರೆ ಇವತ್ತು ನಾವು ನಿಜವಾಗ್ಲೂ ಜೀವಂತವಾಗೇ ಇರ್ತಾ ಇರಲಿಲ್ಲ, ನೀನ್ ಮಾಡಿರೋ ಸಹಾಯದ ಮುಂದೆ ಇದೇನು ಇಲ್ಲ
ಇಲ್ಲಪ್ಪ, ಒಟ್ನಲ್ಲಿ ನಿಮ್ಮಂತ ಒಳ್ಳೆ ಮನಸ್ಸಿನವರು ಮುಂದೆ ಬರಬೇಕು, ಚೆನ್ನಾಗಿರ್ಬೇಕು ಕಣಪ್ಪ ಅಂತ ಹೇಳಿ ಅವ್ರು ಹೇಳ್ತಿರುವಾಗ, ಸರ್ ನನಗೋಸ್ಕರ ನನ್ನ ಅಪ್ಪಯ್ಯ ನನ್ನ ಅಜ್ಜಿ ನನ್ನ ಹೆಂಡತಿ ಮಾತ್ರ ನನ್ಗೆ ಒಳ್ಳೇದಾಗಬೇಕು ಅಂತ ಅನ್ಕೋತಿದ್ರು. ಜೊತೆಗೆ ನನ್ನ ಫ್ರೆಂಡ್ಸ್ಗಳು ಕೂಡ ನನಗೋಸ್ಕರ ತುಂಬಾನೇ ಮಾಡಿದ್ದಾರೆ. ಆದರೆ ನನಗೋಸ್ಕರ ನಂಗೆ ಹೆಲ್ಪ್ ಆಗಲಿ ಅಂತ ಬೇರೆ ಯಾರು ಮಾಡೇ ಇಲ್ಲ ಸರ್, ನೀವೇ ಮಾಡ್ತಾ ಇರೋದು ಅಂತ ಹೇಳ್ತಾ ಸೂರ್ಯ ಅವ್ರ ಕೈ ಹಿಡ್ಕೊಂಡು ಕಣ್ಣಿಗೆ ಒತ್ಕೋತಾನೆ. ಪರವಾಗಿಲ್ಲಪ್ಪ ಸೂರ್ಯ, ನೀನು ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಇಲ್ಲ, ಏನು ಅನ್ಕೋಬೇಡ ಅಂತ ಹೇಳಿ ಅವ್ರ ಹೆಂಡತಿ ಹೇಳ್ತಿರ್ತಾರೆ. ಆಗ ಅಮ್ಮ ನಮಗೆ ತುಂಬಾನೇ ಕನಸಿತ್ತು, ಆದರೆ ಅದನ್ನ ನೆರವೇರಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಆದರೆ ನಿಮ್ಮಿಂದಾಗಿ ನಮಗೊಂದು ಹೊಸ ಬೆಳಕು ಸಿಕ್ಕಿದೆ, ಎಲ್ಲದನ್ನು ಮೀರಿ ನಾವು ಎತ್ತರಕ್ಕೆ ಬೆಳಿತೀವಿ ಅನ್ನೋ ನಂಬಿಕೆನ ನೀವು ನಮಗೆ ಕೊಟ್ಟಿದ್ದೀರಾ ಅಂತ ಹೇಳಿ ಮೀನಾ ಖುಷಿಯಿಂದ ಹೇಳ್ತಿರ್ತಾಳೆ. ಆಗ ನೋಡಮ್ಮ, ನೀವಿಬ್ರು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು, ಈ ಗಾಡಿಗೆ ಪೂರ್ತಿ ದುಡ್ಡನ್ನ ಸೆಟಲ್ಮೆಂಟ್ ಮಾಡಿ ನಾವೇ ನಿಮ್ಗೆ ಕೊಡ್ಸೋಣ ಅಂತ ಆಸೆ ಪಟ್ಟಿದ್ವಿ. ಆದರೆ ಅಷ್ಟರ ಮಟ್ಟಿಗೆ ನನ್ನ ಹತ್ರ ದುಡ್ಡಿಲ್ಲಮ್ಮ, ಆದರೆ ನನ್ನಿಂದ ಏನು ಸಹಾಯ ಆಗುತ್ತೋ ಅದನ್ನ ನಾನು ನಿಮ್ಗೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ. ಆಗ ನೋಡಿ ಸರ್, ಇವಾಗ ನೀವು ನನಗೋಸ್ಕರ ಮಾಡಿದಿರಲ್ಲ ಅದೇ ನಮಗೆ ದೊಡ್ಡ ವಿಷಯ ಸರ್, ಇದ್ರ ಮುಂದೆ ಏನೇನೂ ಇಲ್ಲ. ಯಾಕಂದ್ರೆ ನಾವೆಲ್ಲ ಬ್ಯಾಂಕಲ್ಲಿ ಲೋನ್ ಕೇಳಕೋದ್ರೆ ಸಾಕು, ಡ್ರೈವರ್ ಅನ್ನೋ ಒಂದು ಅಸಡ್ಡೆಯಿಂದ ನೋಡ್ತಾರೆ, ಅದರಲ್ಲೂ ಒಂದು ಸೈಕಲ್ ತಗೊಳ್ಳೋದಕ್ಕೂ ನಮ್ಗೆ ಲೋನ್ ಕೊಡೋದಿಲ್ಲ. ಆದರೆ ನೀವು ನಮ್ಗೆ ಇಷ್ಟೊಂದು ದೊಡ್ಡ ಲೋನ್ ಕೊಡಿಸಿ ಈ ಗಾಡಿನೆಲ್ಲ ಕೊಡಿಸ್ತಾ ಇದ್ದೀರಾ ಅಂತಂದ್ರೆ ನಾವು ಪುಣ್ಯ ಮಾಡಿದ್ವಿ ಸರ್ ಅಂತ ಹೇಳಿ ಸೂರ್ಯ ಹೊಗಳ್ತಿರ್ತಾನೆ. ನಂತರ ಸರಿನಪ್ಪ ನಾನು ಬರ್ತೀನಿ ಅಂತ ಹೇಳಿ ಆ ಗಂಡ ಹೆಂಡತಿ ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಮೀನಾ ಮರಿ ಕೊಡು ಕೊಡು ಶೇಕ್ ಹ್ಯಾಂಡ್ ಕೊಡು ಅಂತ ಹೇಳ್ತಾ ಸೂರ್ಯ ತುಂಬಾನೇ ಖುಷಿ ಪಡ್ತಾ, ಇದಕ್ಕೆಲ್ಲ ನೀನೇ ಕಾರಣ ಕಡೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ರೀ, ಇದಕ್ಕೆಲ್ಲ ನಾನೇ ಕಾರಣ ಆಗ್ತೀನಿ ಹೇಳಿ ಅಂತ ಹೇಳಿ ಮೀನಾ ಕೇಳ್ತಿರುವಾಗ, ಅವತ್ತು ನೀನು ಕೊಟ್ಟಿದ್ದ ಅಡಿಯಿಂದಾನೆ ಕಣ ಇವತ್ತು ನನ್ನ ಜೀವನದಲ್ಲಿ ಇಷ್ಟೊಂದು ದೊಡ್ಡ ವ್ಯಾನ್ ಸಿಗ್ತಾ ಇದೆ ಅಂತ ಹೇಳ್ಕೊಂಡು ಸೂರ್ಯ ಮೀನನ್ನ ಹೊಗಳ್ತಿರ್ತಾನೆ. ಆಗ ಅಲ್ಲೋ ಸೂರ್ಯ, 2 ಕಾರ್ ಓನರ್ ಆಗಿದ್ದವನು ಇವಾಗ ವ್ಯಾನ್ ಓನರ್ ಆಗ್ಬಿಟ್ಟಲ್ಲೋ ಅಂತ ಹೇಳಿ ಚೇತನ್ ಹೊಗಳ್ತಿರ್ತಾನೆ. ಹಾಗೆ ಕಾರ್ತಿಕ್ ಮತ್ತೆ ಉಳಿದಿರೋ ಫ್ರೆಂಡ್ಸ್ಗಳೆಲ್ಲ ಸೂರ್ಯನ್ಗೆ ಕಂಗ್ರಾಚುಲೇಷನ್ ಹೇಳ್ತಿರ್ತಾರೆ. ನಂತರ ಲೋ ಸೂರ್ಯ ನಿನ್ನೇನೋ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಕೇಳಲೇನೋ, ನಾನು ಈ ವ್ಯಾನ್ ನೋಡಿಸ್ಬೋದೇನೋ ಅಂತ ಹೇಳಿ ಚೇತನ್ ಕೇಳ್ಕೊತಾನೆ. ಆಗ ಅಲ್ಲೋ ಹಂಗಲ್ಲ ಕಣೋ, ಇವಾಗ ಕಾರ್ತಿಕ್ಗೆ ಓಡಿಸೋದಕ್ಕೆ ಯಾವ ಗಾಡಿ ಕೂಡ ಇಲ್ವಲ್ಲ, ಅವನೇ ಓಡಿಸ್ಲಿ ಬಿಡೋ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅದು ಹಂಗಲ್ಲ ಕಣೋ, ನನ್ನ ಕಾರ್ನ ಬೇಕಾದ್ರೆ ಕಾರ್ತಿ ಓಡಿಸ್ಲಿ, ವ್ಯಾನ್ನ ನಾನು ಓಡಿಸ್ತೀನಿ ಕಣೋ, ಅದರಿಂದ ಸ್ವಲ್ಪ ಜಾಸ್ತಿ ದುಡ್ಡು ಉಳಿತಾಯ ಆಗುತ್ತೆ ಅಲ್ವಾ, ಅದಕ್ಕೆ ಕಣೋ ಅಂತ ಹೇಳಿ ಚೇತನ್ ಹೇಳ್ತಾನೆ. ಅದಕ್ಕೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಸರಿ ಅಂತ ಹೇಳ್ತಿರೋವಾಗ, ಸರಿ ತುಂಬಾ ಥ್ಯಾಂಕ್ಸ್ ಕಣೋ ಮಗ ಅಂತ ಹೇಳಿ ಚೇತನ್ ಹೇಳ್ತಾ ಇರ್ತಾನೆ. ನಂತರ ಲೋ ಚೇತನ, ಏನೋ ಇದು ಥ್ಯಾಂಕ್ಸು ಅಂತ ಬರ್ತಾ ಬರ್ತಾ ನೀನು ಉಲ್ಟಾ ಸಿದ್ಧ ಮಾತಾಡ್ತಾ ಇದೆಯಾ, ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ಹಂಗೆ ಮುಖಮುತ್ತಿ ಎಲ್ಲ ಗುದ್ದಾಕ್ಬಿಡ್ತೀನಿ ನೋಡು ಅಂತ ಹೇಳ್ಕೊಂಡು ಸೂರ್ಯ ಚೇತನ್ನ ಕಾಮಿಡಿ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ದಿನೇಶ ಅಲ್ಲಿಗೆ ಬಂದು ತನ್ನ ಗಾಡಿನ ಅಲ್ಲೇ ನಿಲ್ಲಿಸಿ ಸೂರ್ಯನ ಹತ್ರ ಬರ್ತಿರೋವಾಗ ಸೂರ್ಯನ್ಗೆ ಹಿಂದೆ ಅವ್ನು ಹೊಡೆದಿದ್ದು ನೆನ್ಪು ಬರುತ್ತೆ. ಆಗ ಅಲ್ಲೋ ನೀನ್ ಯಾಕೋ ಇಲ್ಲಿಗೆ ಬಂದೆ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಸೂರ್ಯ ನಾನು ಇಲ್ಲಿಗೆ ಬಂದಿರೋ ವಿಷಯ ಕೇಳಿದ್ರೆ ನೀನೇ ಶಾಕ್ ಆಗ್ತೀಯಾ, ಅದೇನ್ ಗೊತ್ತಾ ಅಂತ ಹೇಳ್ತಾ ಸೂರ್ಯನ ಹತ್ರ ರೋಹಿಣಿ ವಿಷಯನ ಕ್ರಿಶ್ ವಿಷಯನೆಲ್ಲ ದಿನೇಶ ಹೇಳ್ಬಿಡ್ತಾನೆ. ಅದನ್ನ ಸೂರ್ಯ ಕೇಳಿ ಇವಾಗ ತಾನೇ ತನಗೆ ಈ ವಿಷಯ ಗೊತ್ತಾಗ್ತಿದ್ಯೇನೋ ಅನ್ನೋ ರೀತಿ ಅವ್ನ ಮುಂದೆ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಸೂರ್ಯನ್ ಫ್ರೆಂಡ್ಸ್ ಮತ್ತೆ ಮೀನಾ ಎಲ್ಲ ನಗ್ತಿರ್ತಾರೆ. ನಂತರ ಇಷ್ಟೊತ್ತು ನೀನ್ ಹೇಳ್ದಲ್ಲ ಇದೆಲ್ಲ ಸತ್ಯನ ಗುರುವೆ ಅಂತ ಹೇಳಿ ಸೂರ್ಯ ದಿನೇಶನ ಹತ್ರ ಕೇಳ್ತಿರೋವಾಗ, ಹೌದು ಸರ್ ನಾನು ಹೇಳ್ತಾ ಇರೋದೆಲ್ಲ ನಿಜನೇ ಅಂತ ಹೇಳಿ ದಿನೇಶ ಹೇಳ್ತಾನೆ. ಸರಿ ಗುರುವೆ, ನಿನ್ಗೆ ಈ ವಿಷಯ ಎಲ್ಲ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ ಸೂರ್ಯ ಕೇಳಿದಾಗ, ಆಕ್ಚುಲಿ ಅವಳು ಫಸ್ಟ್ ಪಾರ್ಲರ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಲ್ಲ, ಆವಾಗ ಆ ಮೇಡಮ್ ಹತ್ರ ನಾನು ಪಿ ಆಗಿ ವರ್ಕ್ ಮಾಡ್ತಿದ್ದೆ, ಅವಳಲ್ಲಿ ಕೆಲ್ಸಕ್ಕೆ ಬರ್ತಿದ್ಲು, ಆವಾಗಿಂದ ಅವಳ ಸ್ಟೋರಿ ಎಲ್ಲ ನನಗೆ ಗೊತ್ತು ಅಂತ ಹೇಳಿ ದಿನೇಶ ಹೇಳ್ತಾನೆ. ಆಗ ಮೀನಾಗೆ ರೋಹಿಣಿ ಹೇಳಿದ ವ್ಯಕ್ತಿ ಇವನೇ ಇರ್ಬೋದು ಅಂತ ಕನ್ಫರ್ಮ್ ಆಗುತ್ತೆ. ಹೌದು ನಿನ್ಗೆ ತುಂಬಾ ವರ್ಷದಿಂದ ಅವಳ ಬಗ್ಗೆ ಗೊತ್ತಿತ್ತು ಅಂತ ಹೇಳ್ದಲ್ಲ, ನನ್ನ ಹತ್ರ ಬಂದು ಆವಾಗಲೇ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿ ಸೂರ್ಯ ಕೇಳಿದಾಗ, ನೋಡು ನಾನು ರೋಹಿಣಿ ತರ ಕೆಟ್ಟವನಲ್ಲ, ಅವಳಿಂದ ನನ್ನ ಕೆಲಸ ಹೋಯ್ತಲ್ಲ, ಅದಕ್ಕೆ ಈ ವಿಷಯನ ಇಟ್ಕೊಂಡು ನಾನು ಅವಳ ಹತ್ರ ಅವಾಗ ದುಡ್ಡು ವಸೂಲಿ ಮಾಡ್ತಿದ್ದೆ ಅಂತ ಹೇಳಿ ದಿನೇಶ ಹೇಳ್ತಿರೋವಾಗ, ಓ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ತಾವು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಹಾ ಇನ್ನೇನ್ ಮತ್ತೆ, ಅವಳಿಂದ ತಾನೇ ನನ್ನ ಕೆಲಸ ನಾನು ಕಳ್ಕೊಂಡಿದ್ದು, ಅದಕ್ಕೇನೆ ಅಂತ ಹೇಳಿ ದಿನೇಶ ಹೇಳ್ತಾನೆ. ಹೌದು ಇವಾಗ ಯಾಕೆ ಈ ವಿಷಯನ ನನ್ನ ಹತ್ರ ಬಂದು ಹೇಳ್ತಾ ಇದೆಯಾ ಅಂತ ಹೇಳಿ ಸೂರ್ಯ ಕೇಳಿದಾಗ, 1 ಟೈಮ್ ಸೆಟಲ್ಮೆಂಟ್ ಅಂತ ಅವಳ ಹತ್ರ ದುಡ್ಡು ಕೇಳಿದೆ, ಅವಳು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಲು, ಅದಕ್ಕೆ ಈ ವಿಷಯನ ನಿನ್ನ ಹತ್ರ ಹೇಳ್ಬಿಡೋಣ ಅಂತ ಬಂದಿದ್ದೀನಿ, ಇಷ್ಟು ದಿವಸ ಅವಳ ಜೀವನನ ನಾನು ಕಾಪಾಡಿದ್ದೀನಿ, ಈಗ ನೋಡಿದ್ರೆ ದುರಾಂಕಾರದಲ್ಲಿ ಮಾತಾಡ್ತಾಳೆ, ನಿನಗೇನಾಗುತ್ತೋ ಅದನ್ನ ಮಾಡ್ಕೊ ಹೋಗು ಅಂತ ಹೇಳ್ತಾಳೆ, ಇದಕ್ಕೂ ಮೇಲೆ ನನಗೆ ದುಡ್ಡು ಬೇಕಾಗಿಲ್ಲ, ಅವಳ ದುರಾಂಕಾರನ ಕಮ್ಮಿ ಮಾಡಲೇಬೇಕು ಅಷ್ಟೇನೆ ಅಂತ ಹೇಳಿ ದಿನೇಶ ಹೇಳ್ತಾನೆ. ಸರಿ ನಾನು ಇವಾಗ ಏನ್ ಮಾಡೋದು ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಿರೋವಾಗ ಮೀನಾ ನಗ್ತಿರ್ತಾಳೆ. ಆಗ ಸುಮ್ಮನೆ ಇರು ಅಂತ ಹೇಳಿ ಸೂರ್ಯ ಅವಳಿಗೆ ಕೈಸಾನೆ ಮಾಡಿ ಹೇಳ್ತಾನೆ. ನಂತರ ನೋಡಪ್ಪ ನೀನೇನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಈ ಸೀಕ್ರೆಟ್ನ ನಿನ್ನ ಹತ್ರ ಬಂದು ಹೇಳಿದ್ದೀನಲ್ಲ, ಅದಕ್ಕೆ ನಿನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಕೊಟ್ರೆ ಸಾಕಪ್ಪ, ಅದನ್ನ ತಗೊಂಡು ನಾನು ಹೋಗ್ತಿರ್ತೀನಿ ಅಂತ ಹೇಳಿ ದಿನೇಶ ಹೇಳ್ತಾನೆ. ಅಯ್ಯೋ ಇಷ್ಟು ದೊಡ್ಡ ರಹಸ್ಯನ ಅದು ಫ್ರೆಶ್ ಆಗಿ ಬಂದು ಹೇಳಿದ್ಯಾ, ನಿನ್ಗೋಸ್ಕರ ನಾನೇನು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳು ಅಂತ ಹೇಳಿ ಲೋ ಚೇತಾ ಕಾರ್ತಿ ಅಂತ ಹೇಳಿ ಸೂರ್ಯ ಕರೆದಾಗ, ಹೇಳು ಸೂರ್ಯ ಅಂತ ಹೇಳಿ ಇಬ್ರು ಬರ್ತಾರೆ. ಸರ್ ತುಂಬಾ ದೊಡ್ಡ ರಹಸ್ಯನ ಹೇಳಿದ್ದಾರೆ, ಅದಕ್ಕೆ ನಾವೇನಾದ್ರೂ ಕೊಡ್ಬೇಕು ತಾನೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ಹೌದು ಸೂರ್ಯ ದೊಡ್ಡದಾಗ ಕೊಡ್ಲೇಬೇಕು ಅಂತ ಹೇಳಿ ಕಾರ್ತಿಕ್ ಹೇಳ್ತಾನೆ. ಆಗ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ದಿನೇಶನ್ನ ಒಂದು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಂತರ ನೋಡೇ ಮೀನಮ್ಮ ಸತ್ತೋಗಿರೋ ವಿಷಯಕ್ಕೆ ಈಗ ಬಂದು ನಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದಾನೆ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ರೀ ಇವನು ಸರಿ ಇಲ್ಲ ರೀ, ಇವನ್ ಬಗ್ಗೆ ರೋಹಿಣಿಯವರು ಎಲ್ಲಾನು ಹೇಳಿದ್ದಾರೆ ಅಂತ ಹೇಳ್ತಾ ಅವತ್ತು ರೋಹಿಣಿ ಮೀನಾ ಹತ್ರ ಹೇಳಿದ ವಿಷಯನೆಲ್ಲ ಸೂರ್ಯನ ಹತ್ರ ಮೀನಾ ಹೇಳ್ತಾಳೆ. ಆಗ ಸೂರ್ಯ ತನ್ನ ಫ್ರೆಂಡ್ಸ್ಗಳ ಜೊತೆ ರೂಮ್ ಒಳಗಡೆ ಹೋಗಿ ದಿನೇಶನ್ಗೆ ಸಾಕು ಸಾಕು ಅನ್ನೋಷ್ಟು ಸರಿಯಾಗಿ ಹೊಡಿತಾನೆ. ಆಗ ಸುಸ್ತಾಗಿ ಬಿದ್ದಿರೋ ದಿನೇಶನ್ನ ಕರ್ಕೊಂಡು ಸೂರ್ಯನ ಫ್ರೆಂಡ್ಸ್ಗಳೆಲ್ಲ ಆಚೆಗೆ ಬರ್ತಾರೆ. ನಂತರ ಸೂರ್ಯ ಕೂಡ ಆಚೆಗೆ ಬಂದಾಗ ಮೀನಾ ನಗ್ತಿರ್ತಾಳೆ. ನಂತರ ಏನ್ ಮೀನಮ್ಮ ಇವ್ನು ಈ ರೀತಿ ಮತ್ತೆ ಹೊಡಿತಾ ಇದ್ದಾನೆ ಅಂತ ನೋಡ್ತಾ ಇದ್ಯಾ, ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದ್ದೇನೆ ಅವನ್ನ ನೋಡಿ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ರೀ ನೀವು ಕರೆಕ್ಟಾಗೆ ಮಾಡಿದ್ದೀರಾ, ಇಂಥವ್ರಿಗೆಲ್ಲ ಅಯ್ಯೋ ಪಾಪ ಅನ್ಲೇಬಾರ್ದು, ನೀವು ಮಾಡಿದ್ದು ಕರೆಕ್ಟಾಗಿ ಬಿಡ್ರಿ ಅಂತ ಹೇಳಿ ಮೀನಾ ಹೇಳಿದಾಗ ಅವಳ
ಮಾತನ್ನು ಕೇಳಿ ಸೂರ್ಯ ಖುಷಿ ಪಡ್ತಾ ಇರ್ತಾನೆ. ನಂತರ ದಿನೇಶ ಚೆನ್ನಾಗಿ ಏಟ್ ತಿಂದು ಅಲ್ಲಿಂದ ಓಡೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.